ಹಿಟ್ಲರ್ ಕಲ್ಯಾಣ ದಿ ಎಂಡ್ ವೀಕ್ಷಕರಿಗೆ ಬೇಸರ. ಜಿ ಕನ್ನಡ ವಾಹಿನಿಯಲ್ಲಿ ಕಳೆದ 3 ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಧಾರಾವಾಹಿ ಹಿಟ್ಲರ್ ಕಲ್ಯಾಣ ಮುಕ್ತಾಯಗೊಂಡಿದೆ. ಬರೋಬ್ಬರಿ 694 ಎಪಿಸೋಡ್ಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಧಾರಾವಾಹಿ ಹಿಟ್ಲರ್ ಕಲ್ಯಾಣ ವಿಭಿನ್ನ ಕಥೆಯೊಂದಿಗೆ ಕನ್ನಡ ಕಿರುತೆರೆ ಪ್ರೇಕ್ಷಕರನ್ನು ಮನರಂಜಿಸಿತು. ನಟ ದಿಲೀಪ್ ರಾಜ್ ಅವರ ನಿರ್ಮಾಣದಲ್ಲಿ ಮೂಡಿಬಂದ ಈ ಧಾರಾವಾಹಿ ಹಲವು ತಿರುವುಗಳನ್ನು ಪಡೆದು ಇದೀಗ ಸುಖಾಂತ್ಯವನ್ನು ಕಂಡಿದೆ. ದೊಡ್ಡ ಮನೆಯ ಯಜಮಾನರು, ಎಜೆ ಮುಷ್ಟಿಯಲ್ಲಿರುವ ಮನೆ ಒಂದೇ ಹಾಗೂ ಇತರ ನಿರ್ಧಾರಗಳು ಸದಾ ಸಿಡುಕಿನಿಂದ ಓಡಾಡುವ ಇವನಿಗೆ ಇನ್ನೊಂದು ಹೆಸರೇ ಹಿಟ್ಲರ್. ಮದುವೆಯಾಗದ ಈ ಹಿಟ್ಲರ್ಗೆ ಕಾರಣಾಂತರಗಳಿಂದ ವರಿಸುವ ಸಂದರ್ಭ ಲೀಲಾಗೆ ಎದುರಾದಾಗ ಆಕೆ ಹೇಗೆ ಎಲ್ಲದನ್ನು ನಿಭಾಯಿಸುತ್ತಾಳೆ ಹಾಗೂ ಹಿಟ್ಲರ್ ಮನೆತನದ ಯಜಮಾನಿಕೆ ಹೇಗೆ ಎಲ್ಲವನ್ನು ನಿವಾರಿಸಿಕೊಂಡು ಹೋಗುತ್ತಾಳೆ ಎಂಬುದು ಈ ಕಥೆಯ ಸಾರಾಂಶ. ಇದೀಗ ನಿರ್ದೇಶಕರ ಧಾರಾವಾಹಿ ಅಂತ್ಯದ ಬಗ್ಗೆ ಮಾಹಿತಿ ನೀಡಿದ್ದು ಈ ಪೋಸ್ಟ್ನಲ್ಲಿ ಹಲವಾರು ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಷ್ಟು ಬೇಗ ಧಾರಾವಾಹಿ ಮುಗಿಯಬಾರದಿತ್ತು, ಮುಕ್ತಾಯದ ಪೋಸ್ಟ್ ಹಾಕಿ ನಮ್ಮನ್ನು ಬೇಸರಿಸುತ್ತಿದ್ರಿ ಇತ್ಯಾದಿ ಕಮೆಂಟ್ಗಳ ಮೂಲಕ ಅಭಿಮಾನಿಗಳು ಈ ಧಾರಾವಾಹಿ ಮೇಲಿನ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಹಿಟ್ಲರ್ ಕಲ್ಯಾಣ 3 ವರ್ಷಗಳ ಕಾಲ ಧಾರಾವಾಹಿ ವೀಕ್ಷಕರನ್ನು ರಂಜಿಸಿದ್ದಲ್ಲದೆ ಅಭಿಮಾನಿಗಳ ಪ್ರೀತಿ ಹಾಗೂ ಮೆಚ್ಚುಗೆ ಗಳಿಸಿದೆ. ಆದ್ರೀಗ ದಿಢೀರನೆ ಧಾರಾವಾಹಿ ಮುಗಿಸಲು ಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅದಕ್ಕೆ ಕಾರಣವೇನೆಂದು ಹೇಳಿಲ್ಲ. ಹಿಟ್ಲರ್ ಕಲ್ಯಾಣ ಧಾರಾವಾಹಿ ತಾರಾಂಗಣದಲ್ಲಿ ನಟರಾದ ದಿಲೀಪ್ ರಾಜ್ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದರು. ಇನ್ನು ನಟ ಮಲೈಕಾ ವಾಸುಪಾಲ್ ಅವರು ಆಯ್ಕೆ ಪಾತ್ರವನ್ನು ನಿರ್ವಹಿಸಿದ್ದರು. ಜೊತೆಗೆ ನಟರಾದ ನೇಹಾ ಪಾಟೀಲ್, ನಂದಿನಿ ಮೂರ್ತಿ, ದೀಪಾ ಕಟ್ಟೆ ಮುಂತಾದವರು ತಮ್ಮ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ದರು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.